ನಾನು ಎಲ್ಲಿದ್ದೀನಿ? ಏನಾಗಿದೆ ನನಗೆ? ಚಿಕ್ಕಣ್ಣ, ನಿಮ್ಗೆ ಆಪರೇಷನ್ ಆಗಿದೆ. ನೀವು ಹಾಸ್ಪಿಟಲಲ್ಲಿ ಇದ್ದೀರಾ. ನಾನು ಯಾರಂತ ಗೊತ್ತಾಯ್ತಲ್ವಾ? ಆ ಯಾರು ನೀವು? ನಾನು ನಿಮ್ಮನ್ನು ಇದೇ ಮೊದಲನೇ ಸರಿ ನೋಡ್ತಿರೋದು. ಶಿಲ್ಪಾ, ಶಿಲ್ಪಾ, ಯಾರು ಇವರು? ಯಾಕೆ ಶಿಲ್ಪಾ, ಯಾಕೆ ಅಳ್ತಿದ್ಯಾ? ರೀ, ಈ 3-4 ದಿನ ನೀವು ನನ್ನನ್ನು ಮರ್ತೇ ಹೋಗಿದ್ರಿ ಗೊತ್ತಾ? ನಿಮ್ಗೆ ಆಕ್ಸಿಡೆಂಟ್ ಆಗಿತ್ತು, ನೀವು ನನ್ನನ್ನು ಮರ್ತೇ ಹೋಗಿದ್ರಿ. ನನ್ನ ಮಾತ್ರ ಅಲ್ಲ, ಎಲ್ಲರೂ ಮರ್ತು ಹೋಗ್ಬಿಟ್ಟಿದ್ರೆ. ನನಗೆ ಎಷ್ಟು ಗಾಬರಿ ಆಗ್ಬಿಟ್ಟಿದೆ ಗೊತ್ತಾ, ನೀವು ನನ್ನಿಂದ ದೂರ ಹೋಗ್ಬಿಟ್ಟಿದ್ದೀರಾ ಅಂತ. ದೇವ್ರಿದೆ, ನಿಮ್ಮನ್ನ ನನಗೆ ಮತ್ತೆ ವಾಪಸ್ ತಂದ್ಕೊಟ್ಬಿಟ್ಟ. ಶಿಲ್ಪಾ, ಅಳಬೇಡ, ಖುಷಿ ಪಡೋ ಟೈಮಲ್ಲಿ ಅಳ್ತಿದ್ಯಲ್ಲ. ಚಿಕ್ಕಣ್ಣ ನಿನ್ನನ್ನು ಗುರ್ತಿಡ್ದಿದ್ದಾರೆ. ಖುಷಿಯಾಗಿರೋ, ಖುಷಿ ಪಡೋ. ಹೌದಾ? ನಾನು ಮರ್ತೋಗಿದ್ನಾ? ಏನು ಗೊತ್ತಿಲ್ಲ ಶಿಲ್ಪ, ಏನು ನೆನಪಿಗೆ ಬರ್ತಾ ಇಲ್ಲ. ಆಕ್ಸಿಡೆಂಟ್ ಆಗಿದ್ದೇನೋ ಅಷ್ಟೇ ನೆನಪಿರೋದು. ಆಮೇಲೆ ಏನೇನಾಯಿತು ಒಂದು ಗೊತ್ತಿಲ್ಲ. ಇವಾಗ ನಾನು ಹುಷಾರಾಗಿದ್ದೀನಲ್ವಾ? ಹೌದಪ್ಪ ಚಿಕ್ಕಣ್ಣ, ನೀವು ಹುಷಾರಾಗೇ ಇದೆಯಾ. ನಿನ್ಗೆ ಆಪ್ರೇಷನ್ ಮಾಡಿದ್ದು ನಾನೇನೆ. ಇವಾಗ ನೀನು ಆರಾಮಾಗಿದ್ಯಾ. ಇವತ್ತು ಬೇಕಾದ್ರೆ ಡಿಸ್ಚಾರ್ಜ್ ಆಗ್ಬಿಟ್ಟು ಹೋಗ್ಬೋದು. ಆದರೆ ವಾರಕ್ಕೊಂದ್ಸತಿ ಚೆಕಪ್ ಬರಬೇಕಾಗತ್ತೆ. ಶಿಲ್ಪಾ ನೋಡು, ನೀನು ಅನ್ಕೊಂಡಂಗೆ ಆಯಿತು. ಚಿಕ್ಕಣ್ಣ ಕೊನೆಗೂ ನಿನ್ನೇ ಗುರ್ತಿಡಿದ್ರು. ನನಗೆ ತುಂಬ ಖುಷಿ ಆಗ್ತಿದೆ. ನಾನು ಇವತ್ತೇ ಹೊರಡ್ತೀನಿ. ದಯವಿಟ್ಟು ಕ್ಷಮಿಸು, ನನ್ನಿಂದ ನಿನ್ನ ಮನಸ್ಸಿಗೆ ತುಂಬ ನೋವಾಗಿದೆ. ಪರವಾಗಿಲ್ಲ ಗೀತಾ. ಪಾಪ ನೀವು ನಮಗೋಸ್ಕರ ಇಷ್ಟು ಕಷ್ಟಪಟ್ಟಿದ್ದೀರಾ. ನಾವೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅನ್ಸುತ್ತೆ. ಇಲ್ಲ ಆ ಥರ ಏನಿಲ್ಲ. ಚಿಕ್ಕಣ್ಣವರೇ, ನಿಮ್ಮ ಆಕ್ಸಿಡೆಂಟ್ ಆದಾಗ ಅಲ್ಲಿಂದ ನಾನು ಹಾಸ್ಪಿಟ್ಲಿಗೆ ಸೇರಿಸಿದ್ದು ನಾನೇನೆ. ನನ್ನ ಹೆಸರು ಗೀತಾ ಅಂತ. ನಾನಿಷ್ಟು ದಿನ ನಿಮ್ಮನೇಲೇ ಇದ್ದೆ. ಇವಾಗ ನೀವು ಹುಷಾರಾದ್ರಲ್ಲ, ನನಗೆ ತುಂಬ ಸಂತೋಷ ಆಯಿತು. ನಾನು ಇವತ್ತು ಹೊರಡ್ತಾ ಇದ್ದೀನಿ. ಓ ಹೌದಾ? ತುಂಬ ಥ್ಯಾಂಕ್ಸ್ ನನ್ನ ಜೀವ ಉಳಿಸಿದ್ದಕ್ಕೆ. ಇರಲಿ ಬಿಡಿ, ಅದು ಮನುಷ್ಯ ಧರ್ಮ ಅಲ್ವಾ? ಸರಿ ಶಿಲ್ಪ, ನಾನಿನ್ನು ಹೊರಡ್ತೀನಿ. ಸರಿ ಆಂಟಿ, ಇಷ್ಟು ದಿನ ನಿಮ್ಮನ್ನು ಚೆನ್ನಾಗಿ ಗೋಳಿಕೊಂಡೆ ಅನಿಸುತ್ತೆ. ನಿಮಗಂತೂ ತುಂಬಾ ಕೋಪ ಬಂದಿರಬೇಕಲ್ವಾ? ನಾನು ಸೊಸೆ ಚಕ್ಕಲ್ಲಿ ಇವಳೇನಪ್ಪ ಬಂದ್ಬಿಟ್ಟು ಈ ರೀತಿ ನನ್ನ ಮಗನ ಜೊತೆ ಇರೋದು ಅಂತ ನನಗೆ ಅರ್ಥ ಆಗುತ್ತೆ. ಇರಲಿ ಬಿಡವ, ಅನ್ಸಿದ್ದೇನೋ ನಿಜನೇ. ಅದು ಏನು ಮಾಡೋಕ್ಕಾಗ್ತದೆ ಹೇಳಿ, ಪರಿಸ್ಥಿತಿ. ಓಲಿ ಬಿಡು, ಒಳ್ಳೇದಾಗಲಿ, ಹೋಗ್ಬಿಟ್ಟು ಬಾ. ಸರಿ ಆಂಟಿ, ಆಯಿತು. ಲಕ್ಷ್ಮಿ ಅಕ್ಕ, ರವೇನಾ, ಹೋಗಿ ಬರ್ತೀನಿ. ಸರಿನಮ್ಮ, ಆಯಿತು, ಹೋಗ್ಬಾ. ನಿಂಗೆ ದೇವ್ರು ಒಳ್ಳೇದು ಮಾಡಲಿ. ಶಿಲ್ಪ, ನಾನು ಹುಷಾರಾಗಿದ್ದೀನಲ್ಲ, ಯಾಕಿದು ಕಣ್ಣಲ್ಲಿ ಕಣ್ಣೀರು ಒರೆಸ್ಕೊ. ನನ್ನ ಕೈಲಿ ನೋಡೋಕ್ಕಾಗಲ್ಲ. ಆಯಿತು. ಹೆಂಗೋ ನೀನು ನೆನಪಿದ್ರಲ್ಲ, ಅಷ್ಟೇ ಸಾಕು. ನಮ್ಮ ಮಗ ಕೃಷ್ಣ ಅಂತ ಹೆಸರು ಕೇಳ್ತಾ ಇದ್ದ ಗೊತ್ತಾ? ಅಪ್ಪನ ಜೊತೆ ಆಟ ಆಡಬೇಕು, ಅಪ್ಪನ ಜೊತೆ ಮಲ್ಕೊಳ್ಳೋಣ ಅಂತ. ಆದರೆ ನೀವು ನೆನಪಿನ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ರಿ. ಅವನ್ನ ನಿಮ್ಮಿಂದ ತುಂಬ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ನಾನು.